ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಒಂದು ಕಡೆ ಕಿತ್ತು ತಿನ್ನುವ ಬಡತನ, ಮತ್ತೊಂದು ಕಡೆ ಕೇಂದ್ರ ಸರ್ಕಾರದ ಯೋಜನೆ ಅಡಿ ಮಂಜೂರಾದ ಮನೆಗಾಗಿ ಬಡ ಜನರ ಪರದಾಟ. ಈ ದೃಶ್ಯದಲ್ಲಿ ಘೋಷಣೆಗಳನ್ನ ಕೂಗುತ್ತಿರುವುದು ಇದೇನು ಯಾವ ಸಿನಿಮಾ ಶೂಟಿಂಗ್ ಅಲ್ಲ. ಇದು ಮನೆ ಹಂಚಿಕೆ ವೇಳೆ ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷದ ಕಾರ್ಯಕರ್ತರ ಮಧ್ಯದಲ್ಲಿ ನಡೀತಾ ಇರುವಂತಹ ಶಕ್ತಿ ಪ್ರದರ್ಶನ ಮತ್ತು ಮಾತಿನ ಚಕಮಕಿ ಅಂತಾನೆ ಹೇಳಬಹುದು. ಇನ್ನು ಇಲ್ಲಿ ನಡೆದಿರುವ ಹೈ ಡ್ರಾಮಾ ಬಗ್ಗೆ ನಾವು ನಿಮಗೆ ಇಂಚಿಂಚು ಮಾಹಿತಿ ಕೊಡ್ತೀವಿ ನೋಡಿ. ಈ ಹೈ ಡ್ರಾಮಾ ನಡೆದಿದ್ದು ನಿಪ್ಪಾಣಿ ನಗರದ ಫಲಾನುಭವಿಗಳಿಗೆ ಮನೆ ಹಂಚಿಕೆ ವಿಚಾರದಲ್ಲಿ ಅಂತ ಹೇಳಬಹುದು. ನಿಪ್ಪಾಣಿ ನಗರದಲ್ಲಿ ಮನೆ ಇರದೇ ಇರುವ ಕಡು ಬಡವರಿಗಾಗಿ ನಿಪ್ಪಾಣಿ ನಗರದ ಹೊರವಲಯದ ನಿಪ್ಪಾಣಿ ಪಟ್ಟಣಕುಡಿ ರಸ್ತೆಯಲ್ಲಿ ನಿರ್ಮಾಣ ಮಾಡಿದ ಮನೆಗಳ ಹಂಚಿಕೆ ಕಾರ್ಯಕ್ರಮದಲ್ಲಿ ಕೇವಲ ಬಿಜೆಪಿ ಸಮರ್ಥಕರಿಗೆ ಮನೆ ಹಂಚಿಕೆ ಮಾಡಿದ್ದಾರೆ. ನಮ್ಮ ಜನರಿಗೆ ಮನೆ ಹಂಚಿಕೆ ಮಾಡಬೇಕಾದ ಪಟ್ಟಿಯಲ್ಲಿ ನಮ್ಮ ಜನರ ಹೆಸರು ಇಲ್ಲ ಅಂತ ಕಾಂಗ್ರೆಸ್ ಮುಖಂಡ ಲಕ್ಷ್ಮಣ ಚಿಂಗಳೆ ವೇದಿಕೆ ಮೇಲೆ ನಿಂತು ಬಹಿರಂಗವಾಗಿ ಗಂಭೀರ ಆರೋಪ ಮಾಡಿರುವ ಹಿನ್ನೆಲೆ ಕಾಂಗ್ರೆಸ್ ಬಿಜೆಪಿ ಪಕ್ಷದ ಕಾರ್ಯಕರ್ತರಲ್ಲಿ ಸಾಕಷ್ಟು ಘೋಷಣೆ, ಸಾಕಷ್ಟು ಮಾತಿನ ಚಕಮಕಿ ನಡೆದು ಬಿಟ್ಟಿತ್ತು. आणि जे त्यांनी राहिलेलं म्हणतात ते सगळं आणि एकदा चेक करून आठवड्यानंतर ते सुद्धा कुणाचंही राहणार नाही. उद्देशपूर्वक कुणाचं राव म्हणून असं काही केलं नाही. तुमचा उद्देश हे सगळं उद्ध्वस्त करायचं असलं तर तुम्ही जबाबदार आहे, तुमच्यावरच जाणार नाही ती सगळं. आता काही नाही, लोकांना तुम्ही विचार करावा हे कशामुळे पुढे गेलं, काय गेलं, तुम्ही लोक सगळं विचार करून यावा. आक्षेपण केल्यावर अजूनही वेळ लागेल, हे सगळ्यांच द्यायचं आहे. हे एवढं सांगून त्याच्यात काही वादच नाही आहे. एक एक मी विचारलं की हप्ता भरलाय खरं, चलन म्हणून नगरपालिकेमध्ये भरलं नाही म्हणून ते त्याच्यामध्ये दिसत नाही आहे. आणि काही असू दे, मी तुम्हाला सांगतो 15 दिवसामध्ये एवढंच नाही, 8 दिवसामध्ये पण दुसरं लिस्ट फायनल करूया, त्याच्यामध्ये वादच नाही आहे. आज काय व्हायला पाहिजे, आज काय व्हायला पाहिजे ते झालं पाहिजे, एवढंच माझं विनंती आहे. काय ऑफिसर लेवलमध्ये माझा चूक काय नाही आहे. ऑफिसर लेवलमध्ये तिथं काहीतरी चुकाभूल झाला असलं तर ते पण आपण करेक्शन करूया. ते ऑफिसरांचं चूक असेल, परंतु मी तरी स्वच्छपणे सगळ्यांना घरं मिळायलाच पाहिजे हेच ध्येय आहे. जरासं 8 दिवसामध्ये सगळ्यांचं आणि एकदा हे 800 करूया, उरल्याला आणि 4-5 दिवसामध्ये करून टाकूया. ಇನ್ನು ಈ ಎರಡು ಪಕ್ಷದ ಕಾರ್ಯಕರ್ತರಿಗೆ ನಿಯಂತ್ರಣ ಮಾಡುವುದಕ್ಕೆ ಪೊಲೀಸರಿಗಂತೂ ಸಾಕಷ್ಟು ಹರಸಾಹಸ ಪಡಬೇಕಾಯಿತು. ಇದೊಂದು ಕಡೆಯಾದ್ರೆ ನಿಪ್ಪಾಣಿ ಶಾಸಕಿ ಶಶಿಕಲಾ ಜೊಲ್ಲೆ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿ, ಎಷ್ಟು ಜನ ಅರ್ಜಿ ನೀಡಿದ್ದೀರೋ ಅಷ್ಟು ಜನರಿಗೆ ಮನೆ ವಿತರಿಸ್ತೀವಿ ಅಂತ ಭರವಸೆ ನೀಡಿದ್ರು ಕೂಡ ಕಾಂಗ್ರೆಸ್ ಮುಖಂಡ ಲಕ್ಷ್ಮಣ ಚಿಂಗಳೆ ಅವರು ಇವತ್ತೇ ನಮ್ಮ ಜನರಿಗೆ ಮನೆ ಬೇಕೇ ಬೇಕು ಅಂತ ಹಠ ಹಿಡಿದ ಮೇಲೆ ಕೊನೆಯ ಗಳಿಗೆಯಲ್ಲಿ ಶಾಸಕಿ ಶಶಿಕಲಾ ಜೊಲ್ಲೆ ಅವರಿಗೆ ಮನೆ ವಿತರಿಸುವ ಕಾರ್ಯಕ್ರಮ ರದ್ದು ಮಾಡಬೇಕಾದ ಪರಿಸ್ಥಿತಿ ಉಂಟಾಗಿದ್ದು, ಆಸೆ ಇಟ್ಕೊಂಡು ಬಂದ ಬಡವರ ಪಾಲಿಗೆ ಇದೆಂತಹ ವಿಪರ್ಯಾಸ ನೀವೇ ನೋಡಿ. ಏನೇ ಇರಲಿ, ಕಿತ್ತು ತಿನ್ನುವ ಬಡತನ ಪರಿಸ್ಥಿತಿ ಮಧ್ಯದಲ್ಲಿ ತನ್ನ ಕನಸಿನ ಮನೆ ಸಿಗುತ್ತೆ ಅಂತ ಆಸೆ ಇಟ್ಕೊಂಡು ಬಂದ ಮಹಿಳೆಯರು ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 4 ಗಂಟೆಯವರೆಗೆ ಅನ್ನ ನೀರು ಊಟ ಇಲ್ಲದೆ ಕಾದು ಕಾದು ಕೊನೆಗೆ ಕಾರ್ಯಕ್ರಮ ರದ್ದುಪಡಿಸಿದ ಕೆಲ ಕಿಡಿಗೇಡಿಗಳಿಗೆ ಹಿಡಿಶಾಪ ಹಾಕಿದ್ದಾರೆ. ಏನೇ ಇರಲಿ, ರಾಜಕೀಯ ಮಾಡುವ ಜನ ತನ್ನ ಪ್ರತಿಷ್ಠೆಗಾಗಿ ಏನ್ ಬೇಕಾದ್ರೂ ಮಾಡಿ ಅಥವಾ ಹಾಳಾಗಿ ಹೋಗಿ, ಆದ್ರೆ ನೀಚ ರಾಜಕಾರಣ ಮಾಡಿ ಬಡವರ ಜೀವನದ ಜೊತೆ ಚೆಲ್ಲಾಟ ಯಾಕೆ ಅನ್ನೋದು ಸಾರ್ವಜನಿಕರ ಪ್ರಶ್ನೆ. ವಿನಾಯಕ ಭೋಸಲೆ, ಟಿವಿ 20 ಕನ್ನಡ, ಸಂಕೇಶ್ವರ.
ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.